ಅದು 1991 ಮೇ 21 ಅಂದ್ರೆ ಸರಿಯಾಗಿ 33 ವರ್ಷಗಳ ಹಿಂದೆ ರಾಜೀವ್ ಗಾಂಧಿ ಅವರು ತಮ್ಮ ಎಲೆಕ್ಷನ್ ಪ್ರಚಾರದ ಭಾಗವಾಗಿ ಚೆನ್ನೈಗೆ 40 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಪೆರಂಬುದೂರು ಎಂಬ ಗ್ರಾಮಕ್ಕೆ ರಾತ್ರಿ ಸರಿಸುಮಾರು 10 ಗಂಟೆಯ ಸಮಯಕ್ಕೆ ತಲುಪ್ತಾರೆ. ಅಲ್ಲಿಗೆ ಕೆಲವು ಲಕ್ಷಾಂತರ ಜನರು ಮತ್ತು ವಿದ್ಯಾರ್ಥಿಗಳು ರಾಜೀವ್ ಗಾಂಧಿ ಅವರ ಪ್ರಸಂಗವನ್ನ ಕೇಳೋಕೆ ಬಂದಿರ್ತಾರೆ. ಆ ವಿದ್ಯಾರ್ಥಿಗಳನ್ನೆಲ್ಲ ದಾಟಿಕೊಂಡು ಕಪ್ಪು ಬಣ್ಣದಲ್ಲಿರುವ ಡೆನ್ಮೋಜಿ ರಾಜರತ್ನಂ ಎಂಬ ಮಹಿಳೆ ರಾಜೀವ್ ಗಾಂಧಿ ಅವರ ಮೇಲೆ ಹೂವಿನ ಮಾಲೆಯನ್ನ ಹಾಕೋಕೆ ಅಲ್ಲಿರುವ ಜನಸಮೂಹವನ್ನ ದಾಟಿ ರಾಜೀವ್ ಗಾಂಧಿ ಅವರ ಹತ್ರ ಬಂದು ಅವರ ಕೊರಳಿಗೆ ಹೂವಿನ ಮಾಲೆಯನ್ನ ಹಾಕಿ ಅವರ ಪಾದಕ್ಕೆ ನಮಸ್ಕರಿಸ್ತಾ ಇರುವ ಹಾಗೆ ಕೆಳಗಡೆ ಬಗ್ಗೆ ತನ್ನ ಸೊಂಟಕ್ಕೆ ಕಟ್ಟಿಕೊಂಡಿರುವ 700 ಗ್ರಾಂಗಳಷ್ಟು ತೂಕವಿರುವ ಬಾಂಬ್ನ ಬಟನ್ ಅನ್ನ ಒತ್ತಿ ಬಿಡ್ತಾಳೆ. ಅಷ್ಟೇ ಕ್ಷಣ ಮಾತ್ರದಲ್ಲಿ ರಾಜೀವ್ ಗಾಂಧಿ ಅವರ ದೇಹ ತುಂಡು ತುಂಡಾಗಿ ಬಿಡುತ್ತೆ. ಅವರ ಜೊತೆಗೆ ಸುಮಾರು 16 ಜನರ ಶರೀರಗಳು ಕೂಡ ತುಂಡು ತುಂಡಾಗಿ ಅತ್ಯಂತ ದಾರುಣವಾಗಿ ಸತ್ತೋಗ್ತಾರೆ. ಅಷ್ಟೇ ಅಲ್ಲ 43 ಜನರಿಗೆ ತೀವ್ರವಾದ ಗಾಯಗಳಾಗುತ್ತವೆ. ಹಾಗಾದ್ರೆ ನಿಜಕ್ಕೂ ತನ್ನ ಪ್ರಾಣಗಳನ್ನ ಪಣ ಇಟ್ಟು ರಾಜೀವ್ ಗಾಂಧಿ ಅವರನ್ನ ಇಷ್ಟೊಂದು ಘೋರವಾಗಿ ಸಾಯಿಸಿದ ಈ ಡೆನ್ಮೋಜಿ ರಾಜರತ್ನಂ ಎಂಬ ಮಹಿಳೆ ಯಾರು? ಯಾಕೆ ರಾಜೀವ್ ಗಾಂಧಿ ಅವರನ್ನ ಇಷ್ಟೊಂದು ಭಯಂಕರವಾಗಿ ಸಾಯಿಸ್ತಾಳೆ? ಅಷ್ಟೇ ಅಲ್ಲ ರಾಜೀವ್ ಗಾಂಧಿ ಅವರು ಸತ್ತು ಹೋಗುವ 4 ತಾಸುಗಳ ಮುಂಚೆ ಶ್ರೀಲಂಕಾದಲ್ಲಿರುವ ಭಾರತದ ರಾಯಭಾರಿ ಕಾರ್ಯಾಲಯಕ್ಕೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ನಲ್ಲಿ ರಾಜೀವ್ ಗಾಂಧಿ ಅವರು ಇನ್ನೂ ಜೀವಂತವಾಗಿದ್ದಾರಾ ಎಂದು ಯಾರೋ ತಿಳಿಯದ ವ್ಯಕ್ತಿ ಕಾಲ್ ಮಾಡಿ ಕೇಳ್ತಾನೆ. ಹಾಗಾದ್ರೆ ಆ ಕಾಲ್ ಮಾಡಿದ ವ್ಯಕ್ತಿ ಯಾರು? ನಿಜಕ್ಕೂ ರಾಜೀವ್ ಗಾಂಧಿ ಅವರನ್ನ ಪ್ಲಾನ್ ಮಾಡಿ ಹೇಗೆ ಸಾಯಿಸ್ತಾರೆ ಮತ್ತು ಅವರನ್ನ ಸಾಯಿಸೋಕೆ ಕಾರಣಗಳೇನು? ರಾಜೀವ್ ಗಾಂಧಿ ಅವರು ಸತ್ತು ಹೋಗಿ ಇಂದಿಗೆ 33 ವರ್ಷಗಳು ಕಳೆದರೂ ಕೂಡ ಯಾಕೆ ರಾಜೀವ್ ಗಾಂಧಿ ಅವರ ಮರಣದ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದು ಹೋಗ್ತಾ ಇದೆ? ಸೊ ಇಂತಹ ವಿಷಯಗಳನ್ನ ಫುಲ್ ಡೀಟೇಲ್ ಆಗಿ ಇವತ್ತು ನಾವು ಪಾಯಿಂಟ್ ಟು ಪಾಯಿಂಟ್ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಸೊ ಫ್ರೆಂಡ್ಸ್, ರಾಜೀವ್ ಗಾಂಧಿ ಅವರ ಮರಣದ ರಹಸ್ಯದ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಅವರ ಜೀವನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ರಾಜೀವ್ ಗಾಂಧಿ ಅವರ ಪೂರ್ತಿ ಹೆಸರು ರಾಜೀವ್ ರತ್ನ ಗಾಂಧಿ. ಇವರು 1944 ಆಗಸ್ಟ್ 20ರಂದು ಬಾಂಬೆಯಲ್ಲಿ ಜನಿಸ್ತಾರೆ. ರಾಜೀವ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ 2ನೇ ಮಗ. ಅಷ್ಟೇ ಅಲ್ಲ, ಜವಾಹರ್ಲಾಲ್ ನೆಹರು ರವರ ಮೊಮ್ಮಗ ಕೂಡ ಹೌದು. ರಾಜೀವ್ ಗಾಂಧಿ ಅವರನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ 1961ರಲ್ಲಿ ಇಂದಿರಾ ಗಾಂಧಿ ಅವರು ಲಂಡನ್ಗೆ ಕಳಿಸ್ತಾರೆ. ಈ ರೀತಿ 1962ರಿಂದ 1965ರವರೆಗೆ ಲಂಡನ್ನಿನಲ್ಲಿರುವ ಇಂಪೀರಿಯಲ್ ಕಾಲೇಜ್ ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾರೆ. ಆದ್ರೆ ಫೈನಲ್ ಎಕ್ಸಾಮ್ ನಲ್ಲಿ ಫೇಲ್ ಆಗಿ ಡಿಗ್ರಿಯನ್ನ ಪಡೆಯೋಕ್ಕಾಗಲ್ಲ. ರಾಜೀವ್ ಗಾಂಧಿ ಅವರು ಈ ರೀತಿ ಲಂಡನ್ನಿನಲ್ಲಿ ಓದ್ತಾ ಇರುವಾಗ ಆ ಕಾಲೇಜಿಗೆ ಹತ್ತಿರವಿರುವ ರೆಸ್ಟೋರೆಂಟ್ ನಲ್ಲಿ ಪಾರ್ಟ್ ಟೈಮ್ ವೇಟರ್ ಆಗಿ ಕೆಲಸ ಮಾಡ್ತಾ ಇರುವ ಒಬ್ಬ ಮಹಿಳೆಯ ಪ್ರೀತಿಯಲ್ಲಿ ಬೀಳ್ತಾರೆ. ಆಕೆಯ ಹೆಸರೇ ಎಡ್ವಿಗೆ ಆಂಟೋನಿಯಾ ಅಲ್ಬಿನಾ ಮೈನೋ. ನಂತರ ವಿದ್ಯಾಭ್ಯಾಸದ ಮೇಲೆ ಕುತೂಹಲ ಇಲ್ಲದೆ 1966ರಲ್ಲಿ ರಾಜೀವ್ ಗಾಂಧಿ ಅವರು ಭಾರತಕ್ಕೆ ಮರಳಿ ಬರ್ತಾರೆ. ಅದೇ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಭಾರತಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ. ಈ ರೀತಿ ಭಾರತಕ್ಕೆ ಬಂದ ನಂತರ ರಾಜೀವ್ ಗಾಂಧಿ ಅವರು ಫ್ಲೈಯಿಂಗ್ ಕ್ಲಬ್ ನಲ್ಲಿ ಜಾಯ್ನ್ ಆಗಿ ಪೈಲಟ್ ಆಗೋಕೆ ಟ್ರೈನಿಂಗ್ ಪಡಿತಾರೆ. ನಂತರ 1968ರಲ್ಲಿ ಲಂಡನ್ನಿನಲ್ಲಿ ಇವರು ಪ್ರೀತಿ ಮಾಡಿದ ಎಡ್ವಿಗೆ ಆಂಟೋನಿಯಾ ಅಲ್ಬಿನಾ ಮೈನೋ ಎಂಬ ಮಹಿಳೆಯನ್ನ ಭಾರತಕ್ಕೆ ಕರೆತಂದು ಮದುವೆ ಆಗ್ತಾರೆ. ಆ ಮಹಿಳೆಯೇ ಸೋನಿಯಾ ಗಾಂಧಿ. ಮದುವೆಯ ನಂತರ ತನ್ನ ಹೆಸರನ್ನ ಸೋನಿಯಾ ಗಾಂಧಿ ಎಂದು ಬದಲಾಯಿಸಿಕೊಳ್ತಾರೆ. ಇನ್ನು 1970ರಲ್ಲಿ ರಾಜೀವ್ ಗಾಂಧಿ ಅವರು ಏರ್ ಇಂಡಿಯಾಗೆ ಪೈಲಟ್ ಆಗಿ ಕೆಲಸ ಮಾಡ್ತಾರೆ. ಅದೇ ಸಮಯದಲ್ಲಿ ಶ್ರೀಲಂಕಾದಲ್ಲಿರುವ ತಮಿಳು ಪ್ರಜೆಗಳನ್ನ ಕೀಳಾಗಿ ನೋಡ್ತಿದ್ದಾರೆ ಎಂದು ಅಲ್ಲಿನ 2 ಪ್ರಧಾನ ಪಾರ್ಟಿಗಳು ಸೇರಿ ತಮಿಳ್ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಎಂಬ ಒಂದು ಗುಂಪನ್ನ ಕಟ್ಟಿಕೊಳ್ಳುತ್ತವೆ. ಯಾಕಂದ್ರೆ 1948ಕ್ಕೂ ಮುಂಚೆ ಶ್ರೀಲಂಕಾ ನಮ್ಮ ದೇಶದಲ್ಲಿ ಒಂದಾಗಿತ್ತು. ಆ ಸಮಯದಲ್ಲಿ ಭಾರತದಲ್ಲಿರುವ ತಮಿಳು ಪ್ರಜೆಗಳು ಶ್ರೀಲಂಕಾಗೆ ವಲಸೆ ಹೋಗಿ ಅಲ್ಲೇ ಸೆಟಲ್ ಆಗ್ತಾರೆ. ಬಟ್ ಶ್ರೀಲಂಕಾದಲ್ಲಿ ಇನ್ನೊಂದು ವರ್ಗಕ್ಕೆ ಸೇರಿದ ಪ್ರಜೆಗಳು ಕೂಡ ವಾಸವಿರ್ತಾರೆ. ಅವರೇ ಸಿಂಹಳ ಪ್ರಜೆಗಳು. ಇವರನ್ನ ಸಿನ್ಹಳಿಸ್ ಪೀಪಲ್ ಎಂದು ಕೂಡ ಕರೀತಾರೆ. ಇವರೆಲ್ಲರೂ ಬೌದ್ಧ ಧರ್ಮವನ್ನ ಆಚರಿಸ್ತಾರೆ. ಆದ್ರೆ 1948ರಲ್ಲಿ ಶ್ರೀಲಂಕಾ ಭಾರತದಿಂದ ಬೇರೆಯಾಗಿ ಶ್ರೀಲಂಕಾ ಎಂಬ ಒಂದು ಸಪರೇಟ್ ದೇಶವಾಗಿ ಬದಲಾದಾಗ ಭಾರತದಿಂದ ಶ್ರೀಲಂಕಾಗೆ ವಲಸೆ ಹೋಗಿರುವ ತಮಿಳು ಪ್ರಜೆಗಳನ್ನ ಶ್ರೀಲಂಕಾದಲ್ಲಿ ಭಾರತೀಯ ತಮಿಳಿಗರು ಎಂದು ಕರೆಯಲು ಶುರು ಮಾಡ್ತಾರೆ. ಈಗ ಶ್ರೀಲಂಕಾ ಮ್ಯಾಪ್ ಅನ್ನ ಸರಿಯಾಗಿ ಗಮನಿಸಿದ್ರೆ ನಾನೀಗ ತೋರಿಸ್ತಾ ಇರುವ ಈ ರೆಡ್ ಕಲರ್ ನಲ್ಲಿರುವ ಏರಿಯಾದಲ್ಲಿ ಪೂರ್ತಿಯಾಗಿ ತಮಿಳು ಪ್ರಜೆಗಳು ವಾಸವಿದ್ರೆ ಉಳಿದ ಏರಿಯಾದಲ್ಲಿ ಸಿಂಹಳ ಪ್ರಜೆಗಳು ವಾಸಿಸ್ತಾ ಇದ್ದಾರೆ. ಅಂದ್ರೆ ಶ್ರೀಲಂಕಾದಲ್ಲಿ ತಮಿಳರ ಜನಸಂಖ್ಯೆಗಿಂತ ಈ ಸಿಂಹಳ ಜನಸಂಖ್ಯೆಯೇ ಜಾಸ್ತಿ. ಬಟ್ ಇಲ್ಲಿ ಬಂದಿರುವ ಸಮಸ್ಯೆ ಏನು ಅಂದ್ರೆ 1948ರಲ್ಲಿ ಶ್ರೀಲಂಕಾ ದೇಶಕ್ಕೆ ಸ್ವತಂತ್ರ ಬಂದು ನಮ್ಮ ದೇಶದಿಂದ ಬೇರೆಯಾದ ನಂತರ ಶ್ರೀಲಂಕಾದಲ್ಲಿ ಜೀವಿಸ್ತಾ ಇರುವ ಸಿಂಹ
ಸಿಂಹಳ ಜನರು ಅಂದ್ರೆ ಬೌದ್ಧ ಧರ್ಮವನ್ನ ಆಚರಿಸ್ತಾ ಇರುವ ಪ್ರಜೆಗಳು ಇಲ್ಲಿ ವಾಸಿಸ್ತಾ ಇರುವ ತಮಿಳು ಪ್ರಜೆಗಳು ನಮ್ಮ ಮೇಲೆ ಆಧಿಪತ್ಯವನ್ನ ಸಾಧಿಸ್ತಾರೆ ಎಂದು ಭಯಪಟ್ಟು ಅಲ್ಲಿನ ಶ್ರೀಲಂಕನ್ ಗವರ್ಮೆಂಟ್ ಅಂದ್ರೆ ಆ ಸಿಂಹಳ ಪ್ರಜೆಗಳ ಪ್ರಭುತ್ವ ತಮಿಳು ಪ್ರಜೆಗಳನ್ನ ತಮ್ಮ ದೇಶದಿಂದ ಹೊಡೆದೋಡಿಸಬೇಕು ಎಂಬ ಉದ್ದೇಶದಿಂದ ಅವರಿಗೆ ವಿರುದ್ಧವಾಗಿರುವ ಮತ್ತು ಕೆಲವು ಪ್ರತ್ಯೇಕವಾದ ಕಾನೂನುಗಳನ್ನ ಜಾರಿಗೊಳಿಸ್ತಾರೆ. ಅದೇನಂದ್ರೆ ಮೊದಲು ಭಾರತದಿಂದ ಇಲ್ಲಿಗೆ ವಲಸೆ ಬಂದಿರುವ ತಮಿಳು ಪ್ರಜೆಗಳ ವೋಟ್ ಹಕ್ಕನ್ನ ತೆಗೆದುಹಾಕುತ್ತೆ. ಅದೇ ರೀತಿ ಅವರ ಆಂಗ್ಲ ಭಾಷೆಯ ಬದಲಾಗಿ ಅವರ ಸಿಂಹಳ ಭಾಷೆಯನ್ನ ಶ್ರೀಲಂಕಾ ದೇಶದ ಅಧಿಕಾರಿಕ ಭಾಷೆಯಾಗಿ ಪ್ರಕಟಿಸುತ್ತೆ. ಅದೇ ರೀತಿ ಸಿಂಹಳ ವಿದ್ಯಾರ್ಥಿಗಳಿಗೆ ಬಹಳಷ್ಟು ರಿಸರ್ವೇಶನ್ಸ್ ಗಳನ್ನು ಕೂಡ ಕಲ್ಪಿಸಿಕೊಡುತ್ತೆ. ಆದ್ರೆ ತಮಿಳು ಪ್ರಜೆಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಯಾವುದೇ ರೀತಿಯ ರಿಸರ್ವೇಶನ್ಸ್ ಕಲ್ಪಿಸಿಕೊಡಲ್ಲ. ಅಷ್ಟೇ ಅಲ್ಲ, 1972ರಲ್ಲಿ ಒಂದು ಹೊಸ ಸಂವಿಧಾನವನ್ನ ಜಾರಿಗೊಳಿಸಿ ಸಿಂಹಳ ಪ್ರಜೆಗಳು ಆಚರಿಸ್ತಾ ಇರುವ ಬೌದ್ಧ ಧರ್ಮವನ್ನ ಶ್ರೀಲಂಕಾ ದೇಶಕ್ಕೆ ಪ್ರಾಥಮಿಕ ಧರ್ಮವೆಂದು ಪ್ರಕಟಿಸುತ್ತೆ. ಇದರಿಂದ ಇದಕ್ಕೆ ವಿರುದ್ಧವಾಗಿ ಅಲ್ಲಿರುವ ತಮಿಳು ಪ್ರಜೆಗಳು ಶ್ರೀಲಂಕಾ ಗವರ್ಮೆಂಟ್ ಮೇಲೆ ಪ್ರೊಟೆಸ್ಟ್ ಮಾಡಲು ಶುರು ಮಾಡ್ತಾರೆ. ಆದ್ರೆ ಶ್ರೀಲಂಕಾ ಗವರ್ಮೆಂಟ್ ತಮಿಳರು ವಾಸಿಸುವ ಪ್ರಾಂತ್ಯಗಳಿಗೆ ಆರ್ಮಿಯನ್ನ ಕಳಿಸಿ ವಿರೋಧವಾಗಿ ಮಾತನಾಡಿರುವ ತಮಿಳು ಪ್ರಜೆಗಳನ್ನ ಸುಟ್ಟು ಸಾಯಿಸಲು ಶುರು ಮಾಡುತ್ತೆ. ತಮಿಳು ಹೆಂಗಸರ ಮೇಲೆ ಅತ್ಯಾಚಾರವೆಸಗಲು ಶುರು ಮಾಡುತ್ತೆ. ಅದಕ್ಕಾಗಿಯೇ ಶ್ರೀಲಂಕಾದಲ್ಲಿ ವಾಸಿಸುವ ತಮಿಳು ಪ್ರಜೆಗಳು ಎಲ್ಲರೂ ಸೇರಿ ತಮಿಳ್ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಎಂಬ ಒಂದು ಗುಂಪನ್ನ ಏರ್ಪಡಿಸಿಕೊಳ್ತಾರೆ. ಈ ಗುಂಪಿನ ಪ್ರಧಾನ ಗುರಿ ಶ್ರೀಲಂಕಾದಲ್ಲಿರುವ ತಮಿಳು ಪ್ರಜೆಗಳಿಗೆ ತಮಿಳ್ ಈಲಂ ಎಂಬ ಒಂದು ಪ್ರತ್ಯೇಕ ದೇಶವನ್ನ ಏರ್ಪಡಿಸುವುದು. ಈ ರೀತಿ ಆಗಿನಿಂದ ಶ್ರೀಲಂಕಾದಲ್ಲಿ ವಾಸಿಸುವ ತಮಿಳು ಪ್ರಜೆಗಳಿಗೆ ಮತ್ತು ಸಿಂಹಳ ಪ್ರಜೆಗಳ ಮಧ್ಯೆ ಜಗಳಗಳು ಶುರುವಾಗುತ್ತವೆ. ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯಾಗಿರುವ ಇಂದಿರಾ ಗಾಂಧಿ ಅವರು ಶ್ರೀಲಂಕಾದಲ್ಲಿರುವ ತಮಿಳು ಪ್ರಜೆಗಳಿಗೆ ಸಪೋರ್ಟ್ ಮಾಡ್ತಾರೆ. ಆಗಲೇ 1976ರಲ್ಲಿ ತಮಿಳ್ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಎಂಬ ಒಂದು ಗುಂಪು ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ ಅಂದ್ರೆ LTTE ಎಂಬ ಒಂದು ಪ್ರತ್ಯೇಕ ಮಿಲಿಟರಿಯನ್ನ ಫಾರ್ಮ್ ಮಾಡಿಕೊಳ್ಳುತ್ತೆ. ಈ LTTE ಲೀಡರ್ ಪ್ರಭಾಕರನ್ ಎಂಬ ವ್ಯಕ್ತಿ. ಇದರ ಪ್ರಧಾನ ಗುರಿ ಶ್ರೀಲಂಕಾದಲ್ಲಿರುವ ತಮಿಳು ಪ್ರಜೆಗಳಿಗೋಸ್ಕರ ಶ್ರೀಲಂಕಾ ಗವರ್ಮೆಂಟ್ ಜೊತೆ ಹೋರಾಡುವುದು. ಆ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಶ್ರೀಲಂಕಾದಲ್ಲಿರುವ ತಮಿಳು ಪ್ರಜೆಗಳಿಗೆ ಸಪೋರ್ಟ್ ಮಾಡಿ ಈ LTTE ಗ್ರೂಪ್ಗೆ ಬಹಳಷ್ಟು ವೆಪನ್ಸ್ ಗಳನ್ನ ಕೊಟ್ಟು ಟ್ರೈನಿಂಗ್ ಕೊಟ್ಟು ವಿಮಾನಗಳ ಮೂಲಕ ಶ್ರೀಲಂಕಾದೊಳಗಡೆ ನುಗ್ಗಿ ಆಯುಧ ಸಾಮಗ್ರಿಗಳನ್ನ ಆ ಗುಂಪಿಗೆ ಕಳಿಸ್ತಾರೆ. ಸೊ ಈ ರೀತಿ ಇದ್ದಾಗ 1980 ಜೂನ್ ತಿಂಗಳಲ್ಲಿ ಸಂಜಯ್ ಗಾಂಧಿ ಅವರು ಒಂದು ಪ್ಲೇನ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗೋದ್ರಿಂದ ಲಂಡನ್ನಿನಲ್ಲಿರುವ ರಾಜೀವ್ ಗಾಂಧಿ ಅವರು ಭಾರತಕ್ಕೆ ಬಂದು ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಟ್ಟು 1981ರಲ್ಲಿ MP ಆಗಿ ಗೆಲ್ತಾರೆ. ಬಟ್ ಇವರಿಗೆ ರಾಜಕೀಯ ಅಂದ್ರೇನೆ ಇಷ್ಟವಿರಲಿಲ್ಲ. ಆದ್ರೆ ಕೆಲವು ಒತ್ತಡಗಳ ಕಾರಣದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕಾಗುತ್ತೆ. ಸೊ ನಂತರ 1984ರಲ್ಲಿ ಇಂದಿರಾ ಗಾಂಧಿ ಅವರನ್ನ ಸಿಖ್ ಬಾಡಿ ಗಾರ್ಡ್ ಗಳು ಸಾಯಿಸೋದ್ರಿಂದ ರಾಜೀವ್ ಗಾಂಧಿ ಅವರು ನಮ್ಮ ದೇಶಕ್ಕೆ ಟೆಂಪರರಿ ಪ್ರಧಾನಮಂತ್ರಿ ಆಗ್ತಾರೆ. ಸೊ ನಂತರ 1986ರ ಎಲೆಕ್ಷನ್ ನಲ್ಲಿ ಟೋಟಲ್ 541 ಸೀಟ್ಗಳಲ್ಲಿ ಕಾಂಗ್ರೆಸ್ 404 ಸೀಟುಗಳನ್ನ ಗೆದ್ದು ರಾಜೀವ್ ಗಾಂಧಿ ಅವರು ಭಾರತಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ. ಬಟ್ ಇಲ್ಲೇ ಒಂದು ಟ್ವಿಸ್ಟ್ ಇದೆ. ಅದೇನಂದ್ರೆ 1987ರಲ್ಲಿ ಶ್ರೀಲಂಕಾ ಗವರ್ಮೆಂಟ್ ರಾಜೀವ್ ಗಾಂಧಿ ಅವರ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಕಾಂಪ್ರಮೈಸ್ ಆಗುತ್ತೆ. ಅದೇನಂದ್ರೆ ಶ್ರೀಲಂಕಾದಲ್ಲಿ ವಾಸಿಸ್ತಾ ಇರುವ ತಮಿಳು ಪ್ರಜೆಗಳಿಗೆ ಸಮಾನವಾದ ಹಕ್ಕುಗಳನ್ನ ಕೊಡ್ತೀವಿ, ಅವರನ್ನ ನಮ್ಮ ಪ್ರಜೆಗಳ ಜೊತೆ ಸಮಾನವಾಗಿ ನೋಡ್ತೀವಿ ಅಂತ ಹೇಳಿ ಇದರ ಬದಲಾಗಿ ಶ್ರೀಲಂಕಾದಲ್ಲಿ ವಾಸಿಸ್ತಾ ಇರುವ ತಮಿಳು ಪ್ರಜೆಗಳು ತಮ್ಮ ಆಯುಧಗಳನ್ನ ಬಿಟ್ಟು ನಮಗೆ ಸರೆಂಡರ್ ಆಗಬೇಕು, ಮುಖ್ಯವಾಗಿ LTTE ಗುಂಪು ಸರೆಂಡರ್ ಆಗಬೇಕು ಎಂದು ಮತ್ತು ತಮಿಳು ಪ್ರಜೆಗಳು ಪ್ರತ್ಯೇಕ ದೇಶಕ್ಕಾಗಿ ಯಾವುದೇ ರೀತಿಯ ರ್ಯಾಲಿಗಳನ್ನಾಗ್ಲಿ ಅಥವಾ ಆಯುಧಗಳನ್ನಾಗ್ಲಿ ಹಿಡಿದುಕೊಳ್ಳಬಾರದು ಎಂದು ಶ್ರೀಲಂಕನ್ ಗವರ್ಮೆಂಟ್ ಕಂಡೀಷನ್ ಇಡುತ್ತೆ. ಈ ರೀತಿ ಶ್ರೀಲಂಕಾ ಇಟ್ಟಿರುವ ಕಂಡೀಷನ್ ಗೆ ರಾಜೀವ್ ಗಾಂಧಿ ಅವರು ಒಪ್ಪಿಕೊಳ್ತಾರೆ. ಈ ಒಪ್ಪಂದವನ್ನೇ ಇಂಡಿಯಾ ಶ್ರೀಲಂಕಾ ಪೀಸ್ ಅಕಾರ್ಡ್ ಎಂದು ಕರೀತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಆ ಒಪ್ಪಂದಕ್ಕೆ LTTE ಲೀಡರ್ ಆಗಿರುವ ಪ್ರಭಾಕರನ್ ಒಪ್ಪಿಕೊಳ್ಳೋದಿಲ್ಲ. ಈ ರೀತಿ ಅಲ್ಲಿಯವರೆಗೆ ಶ್ರೀಲಂಕಾದಲ್ಲಿರುವ LTTE ಗ್ರೂಪ್ ಗೆ ಸಪೋರ್ಟ್ ಮಾಡಿದ ನಮ್ಮ ಭಾರತ 1987ರಿಂದ 1990ರವರೆಗೆ ಶ್ರೀಲಂಕಾದಲ್ಲಿರುವ ಆ LTTE ಗುಂಪಿಗೆ ವಿರುದ್ಧವಾಗಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಅಲ್ಲಿಗೆ ಕಳಿಸಿ ಅವರ ಮೇಲೆ ಯುದ್ಧಗಳನ್ನ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಆಗಲೇ 1989ರಲ್ಲಿ ಎಲೆಕ್ಷನ್ ಗಳು ಬರುತ್ತವೆ. ಆ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸೋತು ಹೋಗುತ್ತೆ. ಇದಕ್ಕೆ ಕಾರಣ ಬೋಫರ್ ಸ್ಕ್ಯಾಮ್. ಈ ಸ್ಕ್ಯಾಮ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಒಂದು ಸಪರೇಟ್ ವಿಡಿಯೋ ಕೂಡ ಮಾಡೋಣ. ಸೊ ಆ ಸ್ಕ್ಯಾಮ್ ದೇಶದಲ್ಲಿರುವ ಬಹಳಷ್ಟು ಜನರಿಗೆ ತಿಳಿಯೋದ್ರಿಂದ ಪ್ರಜೆಗಳು ಗವರ್ಮೆಂಟ್ ಅನ್ನ ಬದಲಾಯಿಸಬೇಕು ಎಂದು ಆಗಿನ ಸಮಯದ ಅಪೋಸಿಷನ್ ಪಾರ್ಟಿ ಆಗಿರುವ ಜನತಾದಳ್ ಪಾರ್ಟಿಗೆ ವೋಟ್ ಹಾಕ್ತಾರೆ. ಇದರಿಂದ ಆ ಗವರ್ಮೆಂಟ್ ಅಧಿಕಾರಕ್ಕೆ ಬರುತ್ತೆ. ಆದ್ರೆ ಆ ಗವರ್ಮೆಂಟ್ 2 ವರ್ಷಗಳಲ್ಲಿ ಕೆಲವು ಕಾರಣಾಂತರಗಳಿಂದ ಪಾರ್ಲಿಮೆಂಟ್ ನಲ್ಲಿ ಮೆಜಾರಿಟಿಯನ್ನ ಕಳೆದುಕೊಳ್ಳೋದ್ರಿಂದ 1990ರಲ್ಲಿ ಮತ್ತೆ ರಿಎಲೆಕ್ಷನ್ ಬರುತ್ತವೆ. ಇದರಿಂದ ರಾಜೀವ್ ಗಾಂಧಿ ಅವರು ಭಾರತದ ಪ್ರಧಾನಮಂತ್ರಿ ಆದ್ರೆ ಶ್ರೀಲಂಕಾದಲ್ಲಿರುವ ತಮಿಳು ಪ್ರಜೆಗಳಿಗೆ ಯಾವತ್ತೂ ಕೂಡ ಪ್ರತ್ಯೇಕ ದೇಶ ಬರಲ್ಲ ಎಂದು ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾನೆ. ಅದೇ ರಾಜೀವ್ ಗಾಂಧಿ ಅವರನ್ನ ಕೊಲ್ಲುವುದು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರೆ ಅವರಿಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ. ಆದ್ರಿಂದಲೇ ಅವರು ಪ್ರಧಾನಮಂತ್ರಿ ಆಗೋಕ್ಕೂ ಮುಂಚೆಯೇ ಅವರನ್ನ ಸಾಯಿಸಬೇಕು ಎಂದು ತೀರ್ಮಾನಿಸಿಕೊಂಡು ಸಾಯಿಸೋಕೆ ಸರಿಯಾದ ವ್ಯಕ್ತಿಗಳನ್ನ ಹುಡುಕಿ 5 ಜನರನ್ನ ಸೆಲೆಕ್ಟ್ ಮಾಡ್ತಾನೆ. ಅವರಲ್ಲಿ 2 ವ್ಯಕ್ತಿಗಳು ರಾಜೀವ್ ಗಾಂಧಿ ಅವರನ್ನ ಸಾಯಿಸ್ತಾರೆ. ಉಳಿದ 3 ಜನ ಅವರಿಗೆ ಸಹಾಯ ಮಾಡ್ತಾರೆ. ಅವರಲ್ಲಿ ಶಿವರಾಜನ್ ಮತ್ತು ಹರಿಬಾಬು ಎಂಬ 2 ಜರ್ನಲಿಸ್ಟ್ ಗಳಾಗಿ ಮತ್ತು ನಳಿನಿ ಡೆನ್ಮೋಯಿ ರಾಜರತ್ನಂ ಅಲಿಯಾಸ್ ಧನು
ಧನು ಮತ್ತು ಸುಬಾ ಎಂಬ 3 ಜನ ಹೆಂಗಸರಿರ್ತಾರೆ. ಈ ರೀತಿ 5 ಜನರನ್ನ ಒಗ್ಗೂಡಿಸಿ ರಾಜೀವ್ ಗಾಂಧಿ ಅವರನ್ನ ಸಾಯಿಸೋಕೆ ರೆಡಿ ಮಾಡ್ತಾರೆ. ಆದ್ರೆ ತಮ್ಮ ಪ್ರಾಣಗಳನ್ನ ಪಣ ಇಟ್ಟು ಇದಕ್ಕೆ ರೆಡಿ ಆಗುವ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಶುರುವಾಗುತ್ತೆ. ಆಗಲೇ ಈ 5 ಜನರಲ್ಲಿ ಡೆನ್ಮೋಯಿ ರಾಜರತ್ನಂ ಮತ್ತು ಸುಧಾ ಎಂಬ 2 ಮಹಿಳೆಯರು ಮುಂದೆ ಬಂದು ರಾಜೀವ್ ಗಾಂಧಿ ಅವರನ್ನ ಸಾಯಿಸೋಕೆ ನಾವು ಸತ್ತು ಹೋಗೋಕು ಕೂಡ ಸಿದ್ಧರಾಗಿದ್ದೇವೆ ಎಂದು ಹೇಳ್ತಾರೆ. ಇದರಿಂದ ಡೆನ್ಮೋಯಿ ರಾಜರತ್ನಂ ಮತ್ತು ಸುಧಾ ಎಂಬ 2 ಮಹಿಳೆಯರನ್ನ ಅಟ್ಯಾಕ್ಗೆ ಕನ್ಫರ್ಮ್ ಮಾಡಿ 700 ಗ್ರಾಂಗಳಷ್ಟು ತೂಕವಿರುವ ಬಾಂಬ್ಗಳನ್ನ ತಯಾರಿಸಲು ಶುರು ಮಾಡ್ತಾರೆ. ಉಳಿದ 3 ಜನರು ಅಂದ್ರೆ ನಳಿನಿ, ಹರಿಬಾಬು ಮತ್ತು ಶಿವರಾಜನ್ ಅವರಿಬ್ಬರಿಗೆ ಸಹಾಯ ಮಾಡ್ತಾರೆ. ಸೊ ರಾಜೀವ್ ಗಾಂಧಿ ಅವರು ತಮಿಳುನಾಡಿನ ಶ್ರೀ ಪೆರಂಬುದೂರು ಎಂಬ ಗ್ರಾಮಕ್ಕೆ ಮೇ 21 ಎಲೆಕ್ಷನ್ ಪ್ರಚಾರದ ಭಾಗವಾಗಿ ಬರ್ತಿದ್ದಾರೆ ಎಂದು LTT ನಾಯಕನಾಗಿರುವ ಪ್ರಭಾಕರನ್ಗೆ ಗೊತ್ತಾಗುತ್ತೆ. ಸೊ ಅವರನ್ನ ಸಾಯಿಸೋಕೆ ಇದೇ ಸರಿಯಾದ ಸಮಯ ಎಂದು ಭಾವಿಸಿ ಒಂದು ಪ್ಲಾನ್ ಸಿದ್ಧಪಡಿಸಿಕೊಳ್ತಾರೆ. ಇನ್ನು ಆ ದಿನ ಬಂದೇ ಬಿಡ್ತು. 1991 ಮೇ 21 ರಾಜೀವ್ ಗಾಂಧಿ ಅವರು ಮುಂಬರುವ ಎಲೆಕ್ಷನ್ಗೋಸ್ಕರ ದೇಶ ಪೂರ್ತಿ ಪ್ರಚಾರ ಮಾಡ್ತಾ ಇರ್ತಾರೆ. ಆ ದಿನ ಸಾಯಂಕಾಲ 6 ಗಂಟೆಗೆ ವಿಶಾಖಪಟ್ಟಣದಲ್ಲಿ ತಮ್ಮ ಪ್ರಚಾರವನ್ನ ಮುಗಿಸಿಕೊಂಡು ಇನ್ನೊಂದು ಪ್ರಚಾರಕ್ಕೆ ಅಂದ್ರೆ ಚೆನ್ನೈಗೆ ಸರಿಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಪೆರಂಬುದೂರಿಗೆ ಹೊರಡಲು ಸಿದ್ಧರಾಗ್ತಾರೆ. ಅದಕ್ಕಾಗಿಯೇ ಆ ದಿನ ಸರಿಯಾಗಿ 6 ಗಂಟೆ 30 ನಿಮಿಷಗಳಿಗೆ ವಿಶಾಖಪಟ್ಟಣಂ ಏರ್ಪೋರ್ಟ್ಗೆ ಸೇರಿಕೊಳ್ತಾರೆ. ಈ ರೀತಿ ಆ ದಿನ ರಾತ್ರಿ ಸರಿಸುಮಾರು 8 ಗಂಟೆ 20 ನಿಮಿಷಗಳಿಗೆ ರಾಜೀವ್ ಗಾಂಧಿ ಅವರು ಚೆನ್ನೈ ಏರ್ಪೋರ್ಟ್ ನಲ್ಲಿ ಇಳಿತಾರೆ. ಅಲ್ಲಿರುವ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ದೊಡ್ಡ ಸ್ವಾಗತವನ್ನ ಮಾಡ್ತಾರೆ. ನಂತರ ಚೆನ್ನೈ ಏರ್ಪೋರ್ಟ್ ನಿಂದ 33 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಪೆರಂಬುದೂರಿಗೆ ತಮ್ಮ ಕಾರಿನಲ್ಲಿ ಹೊರಡ್ತಾರೆ. ಇನ್ನೊಂದು ಕಡೆ ರಾಜೀವ್ ಗಾಂಧಿ ಅವರನ್ನ ಸಾಯಿಸಲಿರುವ ಆ 5 ಜನ ವ್ಯಕ್ತಿಗಳು ರಾಜೀವ್ ಗಾಂಧಿ ಅವರು ಪ್ರಸಂಗ ನೀಡುವ ಸಭೆಗೆ ಹೋಗ್ತಾರೆ. ಸೊ ಈಗ ನಾವು ಆ ಸಭೆಯ ಆವರಣ ಹೇಗಿದೆ ಎಂಬುದನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ಈ ಸಭೆಯ ಆವರಣದ ಎಂಟ್ರೆನ್ಸ್ ಏರಿಯಾದಲ್ಲಿ ಇಂದಿರಾ ಗಾಂಧಿ ಅವರ ವಿಗ್ರಹವಿರುತ್ತೆ. ರಾಜೀವ್ ಗಾಂಧಿ ಅವರು ಅಲ್ಲಿಗೆ ಬಂದ ತಕ್ಷಣ ಮೊದಲು ಇಂದಿರಾ ಗಾಂಧಿ ಅವರ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಈ ರೆಡ್ ಕಾರ್ಪೆಟ್ ಮೂಲಕ ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡ್ತಾರೆ. ಸೊ ಈ ರೆಡ್ ಕಾರ್ಪೆಟ್ ಗೆ ಲೆಫ್ಟ್ ಸೈಡ್ ಲೇಡೀಸ್ ಸೆಕ್ಷನ್ ಇರುತ್ತೆ. ಇದನ್ನ ಬಿಟ್ಟು ಈ ರೆಡ್ ಕಾರ್ಪೆಟ್ ಗೆ 2 ಕಡೆ ಪ್ರಜೆಗಳು ನಿಂತುಕೊಳ್ಳುವ ಸೆಕ್ಷನ್ ಇರುತ್ತೆ. ರಾಜೀವ್ ಗಾಂಧಿ ಅವರು ಈ ರೆಡ್ ಕಾರ್ಪೆಟ್ ಮೂಲಕ ಸ್ಟೇಜ್ ಕಡೆ ಹೋಗುವ ಮಾರ್ಗದಲ್ಲಿ ಅಂದ್ರೆ ಎಂಟ್ರೆನ್ಸ್ ನಲ್ಲಿ ರೈಟ್ ಸೈಡ್ ಏರಿಯಾದಲ್ಲಿ ರಾಜೀವ್ ಗಾಂಧಿ ಅವರನ್ನ ಸ್ವಾಗತ ಮಾಡೋಕೆ 21 ಜನ ಇರ್ತಾರೆ. ಅವರಲ್ಲಿ 3 ಜನ ರಾಜೀವ್ ಗಾಂಧಿ ಅವರ ಮೇಲೆ ಹೂವಿನ ಮಾಲೆಯನ್ನ ಹಾಕ್ತಾರೆ. ಉಳಿದ 18 ಜನರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಜರ್ನಲಿಸ್ಟ್ ಗಳು ಇರ್ತಾರೆ. ಅವರ ಪಕ್ಕದಲ್ಲಿ 2 ಮಹಿಳೆಯರು ಕೂಡ ಇರ್ತಾರೆ. ಅವರಲ್ಲಿ ಒಬ್ಬ ವಿದ್ಯಾರ್ಥಿ ಇರ್ತಾಳೆ. ರಾಜೀವ್ ಗಾಂಧಿ ಅವರಿಗೆ ಒಂದು ಪದ್ಯವನ್ನ ಹೇಳೋಕೆ ಆ ವಿದ್ಯಾರ್ಥಿಯನ್ನ ಅಲ್ಲಿ ನಿಲ್ಲಿಸಿರ್ತಾರೆ. ಆ ವಿದ್ಯಾರ್ಥಿಯ ಹೆಸರು ಕೋಕಿಲ. ಆ ವಿದ್ಯಾರ್ಥಿಯ ಪಕ್ಕದಲ್ಲಿ ತನ್ನ ತಾಯಿ ಕೂಡ ಇರ್ತಾಳೆ. ಸೊ ಟೋಟಲ್ 23 ಜನರನ್ನ ಈ ರೆಡ್ ಕಾರ್ಪೆಟ್ ಏರಿಯಾದಲ್ಲಿ ರಾಜೀವ್ ಗಾಂಧಿ ಅವರನ್ನ ಪರ್ಸನಲ್ ಆಗಿ ಭೇಟಿಯಾಗೋಕೆ ಮತ್ತು ಸ್ವಾಗತ ಮಾಡೋಕೆ ಅಲ್ಲಿ ಇಟ್ಟಿರ್ತಾರೆ. ಸೊ ಈ ಏರಿಯಾದಲ್ಲಿರುವ ಈ 23 ಜನರೇ ಮೇನ್ ಇಂಪಾರ್ಟೆಂಟ್. ಯಾಕೆಂದ್ರೆ ಅವರು ಮಾತ್ರವೇ ರಾಜೀವ್ ಗಾಂಧಿ ಅವರಿಗೆ ತುಂಬಾ ಹತ್ತಿರ ಇರ್ತಾರೆ. ಈ 23 ಜನರನ್ನ ಕ್ಲಿಯರ್ ಆಗಿ ಚೆಕ್ ಮಾಡಿದ ನಂತರವೇ ರೆಡ್ ಕಾರ್ಪೆಟ್ ಒಳಗಡೆ ಹೋಗೋಕೆ ಪೊಲೀಸರು ಅನುಮತಿ ನೀಡ್ತಾರೆ. ಸೊ ರಾಜೀವ್ ಗಾಂಧಿ ಅವರನ್ನ ಸಾಯಿಸೋಕೆ ಈ 5 ಜನ ವ್ಯಕ್ತಿಗಳಲ್ಲಿ ಶಿವರಾಜನ್ ಮತ್ತು ಹರಿಬಾಬು ಎಂಬ ವ್ಯಕ್ತಿಗಳನ್ನ ಪೊಲೀಸರು ಚೆನ್ನಾಗಿ ಚೆಕ್ ಮಾಡಿದ ನಂತರವೇ ಫೋಟೋಗಳನ್ನ ತೆಗೆಯುವ ಸಲುವಾಗಿ ಆ ರೆಡ್ ಕಾರ್ಪೆಟ್ ಪಕ್ಕದಲ್ಲಿರುವ ಏರಿಯಾದೊಳಗಡೆ ಪ್ರವೇಶ ಕೊಡ್ತಾರೆ. ಉಳಿದ 3 ಜನ ಮಹಿಳೆಯರಲ್ಲಿ ನಳಿನಿ ಎಂಬ ಮಹಿಳೆ ಡೆನ್ಮೋಯಿ ರಾಜರತ್ನಂ ಅಲಿಯಾಸ್ ಧನು ಮತ್ತು ಸುಬಾಗೆ ಸಹಾಯ ಮಾಡ್ತಾ ಇರ್ತಾಳೆ. ಸೊ ಈ 3 ಜನ ಆ 23 ಜನರಿರುವ ರೆಡ್ ಕಾರ್ಪೆಟ್ ಒಳಗಡೆ ಹೋಗ್ಬೇಕು ಅಂತ ಅಂದುಕೊಳ್ತಾರೆ. ಆದ್ರೆ ಅಲ್ಲಿಗೆ ಹೋದ್ರೆ ಪೊಲೀಸ್ ಚೆಕಿಂಗ್ ನಲ್ಲಿ ಸಿಕ್ಕಿ ಬೀಳ್ತೀವಿ ಎಂಬ ಉದ್ದೇಶದಿಂದ ಅವರು ಅಲ್ಲೇ ನಿಂತು ಬಿಡ್ತಾರೆ. ತಕ್ಷಣವೇ ನಳಿನಿ ಮತ್ತು ಸುಬಾ ಲೇಡೀಸ್ ವಿಭಾಗದ ಕಡೆ ಹೋಗಿ ಕುಳಿತುಕೊಳ್ತಾರೆ. ಆದ್ರೆ ಡೆನ್ಮೋಯಿ ರಾಜರತ್ನಂ ಮಾತ್ರ ಹೋಗಲ್ಲ. ಹೇಗಾದ್ರೂ ಮಾಡಿ ರಾಜೀವ್ ಗಾಂಧಿ ಅವರನ್ನ ಸಾಯಿಸಬೇಕು ಎಂಬ ಉದ್ದೇಶದಿಂದ ಆ ರೆಡ್ ಕಾರ್ಪೆಟ್ ಒಳಗಡೆ ಹೇಗಾದ್ರೂ ಮಾಡಿ ಹೋಗ್ಬೇಕು ಎಂದು ಪ್ರಯತ್ನವನ್ನ ಮಾಡ್ತಾಳೆ. ಅಷ್ಟರಲ್ಲಿ ರಾಜೀವ್ ಗಾಂಧಿ ಅವರನ್ನ ಭೇಟಿಯಾಗುವ ಆ 23 ಜನರ ಲೀಸ್ಟ್ ಅಲ್ಲಿ ನಮ್ಮ ಹೆಸರುಗಳನ್ನು ಕೂಡ ಸೇರಿಸಿ ಎಂದು DJ ಬೋಸ್ ಎಂಬ ವ್ಯಕ್ತಿಯನ್ನ ಶಿವರಾಜನ್, ಹರಿಬಾಬು ಮತ್ತು ಇನ್ನೂ ಕೆಲವು ಜನ ಪ್ರಜೆಗಳು ಡಿಮ್ಯಾಂಡ್ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿ DJ ಬೋಸ್ ಎಂಬ ವ್ಯಕ್ತಿ ಈ ಪೂರ್ತಿ ಸಭೆಯನ್ನ ನಿರ್ವಹಿಸಿದ ವ್ಯಕ್ತಿಯಾಗಿರ್ತಾನೆ. ಇದರಿಂದ ಬಹಳಷ್ಟು ಜನ ನಮ್ಮ ಹೆಸರುಗಳನ್ನು ಕೂಡ ಆ ಲೀಸ್ಟ್ ಅಲ್ಲಿ ಸೇರಿಸಿ ಎಂದು ಆ ರೆಡ್ ಕಾರ್ಪೆಟ್ ಹತ್ತಿರ ವಿಪರೀತವಾದ ಜನಸಂದಣಿ ತುಂಬಿಬಿಡುತ್ತೆ. ಸರಿಯಾಗಿ ಅದೇ ಸಮಯದಲ್ಲಿ ಹೊರಗಡೆ ಇರುವ ಡೆನ್ಮೋಯಿ ರಾಜರತ್ನಂ ಎಂಬ ಮಹಿಳೆ ಆ ರೆಡ್ ಕಾರ್ಪೆಟ್ ಮೇಲಿಂದ ಬಂದು ಆ 23 ಜನರ ಹಿಂದೆ ಬಂದು ನಿಲ್ತಾಳೆ. ನಂತರ ಪೊಲೀಸರು ಕಂಟ್ರೋಲ್ ಮಾಡೋದ್ರಿಂದ ಸ್ವಲ್ಪ ಹೊತ್ತಿಗೆ ಎಲ್ಲವೂ ಸರಿ ಹೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ DJ ಬೋಸ್ ಸ್ಟೇಜ್ ಮೇಲೆ ಓಡಿ ಹೋಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಜೀವ್ ಗಾಂಧಿ ಅವರು ಬರಲಿದ್ದಾರೆ ಎಂದು ಅನೌನ್ಸ್ ಮಾಡ್ತಾರೆ. ಸೊ ಸರಿಯಾಗಿ ರಾತ್ರಿ 10 ಗಂಟೆಗೆ ರಾಜೀವ್ ಗಾಂಧಿ ಅವರು ಚೆನ್ನೈ ಏರ್ಪೋರ್ಟ್ ನಿಂದ ಆ ಸಭೆಗೆ ಬರ್ತಾರೆ. ಎಂಟ್ರೆನ್ಸ್ ನಲ್ಲಿ ಇಂದಿರಾ ಗಾಂಧಿ ಅವರ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಆ ರೆಡ್ ಕಾರ್ಪೆಟ್ ಮೂಲಕ ಸ್ಟೇಜ್ ಕಡೆ ಹೋಗಲು ಶುರು ಮಾಡ್ತಾರೆ. ಇದರಿಂದ ಆ ರೆಡ್ ಕಾರ್ಪೆಟ್ ಏರಿಯಾದಲ್ಲಿರುವ ವ್ಯಕ್ತಿಗಳು ರಾಜೀವ್ ಗಾಂಧಿ ಅವರ ಮೇಲೆ ಹೂವಿನ ಮಾಲೆಯನ್ನ ಹಾಕಿ ಘನ ಸ್ವಾಗತವನ್ನ ಮಾಡ್ತಾರೆ. ಅವರ ಪಕ್ಕದಲ್ಲಿರುವ ಕೋಕಿಲ ಎಂಬ ವಿದ್ಯಾರ್ಥಿ ಅವರಿಗೆ ಒಂದು ಪದ್ಯವನ್ನ ಹೇಳ್ತಾಳೆ. ಇದರಿಂದ ಹಿಂದೆ ಇರುವ ಜನ ಒಂದೇ ಸಲ ಮುಂದೆ ಬರಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಹಿಂದೆ ಇರುವ ರಾಜರತ್ನಂ ಕೂಡ ರಾಜೀವ್ ಗಾಂಧಿ ಅವರ ಹತ್ರ ಬರೋಕೆ ಪ್ರಯತ್ನವನ್ನ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿರುವ ಅನಸೂಯ ಎಂಬ ಸಬ್ ಇನ್ಸ್ಪೆಕ್ಟರ್ ರಾಜೀವ್ ಗಾಂಧಿ ಅವರ ಜೊತೆ ನೀವು
ನೀವು ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲಬಾರದು, ನಿಮಗೆ ಅಪಾಯ ಆಗುವ ಅವಕಾಶವಿದೆ ಎಂದು ಹೇಳ್ತಾಳೆ. ಅದೇ ರೀತಿ ಮುಂದೆ ಬರ್ತಾ ಇರುವ ರಾಜರತ್ನಂಗಳನ್ನು ಕೂಡ ಆ ಸಬ್ ಇನ್ಸ್ಪೆಕ್ಟರ್ ರಾಜೀವ್ ಗಾಂಧಿ ಅವರ ಹತ್ರ ಹೋಗದ ಹಾಗೆ ನಿಲ್ಲಿಸ್ತಾಳೆ. ಇದನ್ನ ನೋಡಿದ ರಾಜೀವ್ ಗಾಂಧಿ ಅವರು ಆ ರಾಜರತ್ನಂ ಎಂಬ ಮಹಿಳೆಯನ್ನ ಮುಂದೆ ಬರಲು ಅನುಮತಿ ಕೊಡಿ ಎಂದು ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಇದರಿಂದ ರಾಜರತ್ನಂ ಎಂಬ ಆ ಮಹಿಳೆ ರಾಜೀವ್ ಗಾಂಧಿ ಅವರ ಹತ್ರ ಬಂದು ಅವರ ಮೇಲೆ ಒಂದು ಹೂವಿನ ಮಾಲೆಯನ್ನ ಹಾಕಿ ಅವರ ಕಾಲಿಗೆ ನಮಸ್ಕರಿಸುತ್ತಿರುವ ಹಾಗೆ ಕೆಳಗಡೆ ಬಗ್ಗೆ ತನ್ನ ಸೊಂಟಕ್ಕೆ ಕಟ್ಟಿಕೊಂಡಿರುವ ಬಾಂಬಿನ ಬಟನ್ ಅನ್ನ ಒತ್ತಿ ಬಿಡ್ತಾಳೆ. ಇದರಿಂದ ಸರಿಯಾಗಿ ರಾತ್ರಿ 10:20 ಆ ಬಾಂಬು ಕ್ಷಣ ಮಾತ್ರದಲ್ಲಿ ಬ್ಲಾಸ್ಟ್ ಆಗಿ ರಾಜರತ್ನಂ, ರಾಜೀವ್ ಗಾಂಧಿ ಅವರು ಮತ್ತು ಕೋಕಿಲ ಎಂಬ ಆ ವಿದ್ಯಾರ್ಥಿಯ ಜೊತೆಗೆ ಟೋಟಲ್ 16 ಜನರ ಶರೀರಗಳು ತುಂಡು ತುಂಡಾಗಿ ಅತ್ಯಂತ ದಾರುಣವಾಗಿ ಸತ್ತು ಹೋಗ್ತಾರೆ. 47 ಜನರಿಗೆ ತೀವ್ರವಾದ ಗಾಯಗಳಾಗುತ್ತವೆ. ಸೊ ಈ ಬಾಂಬಿನ ದಾಳಿಯಲ್ಲಿ ಫೇಕ್ ಜರ್ನಲಿಸ್ಟ್ ಆಗಿ ಹೋಗಿರುವ ಹರಿಬಾಬು ಕೂಡ ಸತ್ತು ಹೋಗ್ತಾನೆ. ಆದ್ರೆ ಆತನ ಹತ್ತಿರವಿರುವ ಕ್ಯಾಮೆರಾದಲ್ಲಿರುವ ಕೆಲವು ಫೋಟೋಗಳ ಆಧಾರದ ಭಾಗವಾಗಿ ಈ ದಾಳಿಯನ್ನ ಮಾಡಿಸಿದ್ದು LTTE ಗುಂಪಿನ ನಾಯಕನಾಗಿರುವ ಪ್ರಭಾಕರನ್ ಎಂದು ಅರ್ಥವಾಗಿ ಅವರನ್ನ ಹಿಡಿದುಕೊಳ್ಳೋಕೆ ಭಾರತದ ಗವರ್ಮೆಂಟ್ ಸ್ಪೆಷಲ್ ಫೋರ್ಸ್ ಅನ್ನ ಕಳಿಸುತ್ತೆ. ಆದ್ರೆ ಆ ದಾಳಿಗೆ ಕಾರಣವಾಗಿರುವ 6 ಜನರಲ್ಲಿ ರಾಜರತ್ನಂ ಮತ್ತು ಹರಿಬಾಬು ಆ ದಾಳಿಯಲ್ಲಿ ಸತ್ತು ಹೋಗಿದ್ದಾರೆ. ಉಳಿದ 4 ಜನರಲ್ಲಿ ಸುಭಾ ಮತ್ತು ಶಿವರಾಜನ್ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾರೆ. ಇನ್ನು ಫೈನಲ್ ಆಗಿ ಉಳಿದಿದ್ದು ಪ್ರಭಾಕರನ್ ಮತ್ತು ನಳಿನಿ. ಇವರ ಜೊತೆಗೆ ಬಾಂಬ್ ತಯಾರಿಸೋಕೆ ಸಹಾಯ ಮಾಡಿರುವ ಪೆರಾರಿವಲನ್ ಎಂಬ ವ್ಯಕ್ತಿಯನ್ನು ಕೂಡ ಭಾರತದ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ನಂತರ ಸುಪ್ರೀಂ ಕೋರ್ಟ್ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಕೆಲವು ವರ್ಷಗಳ ನಂತರ ಅದನ್ನ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸುತ್ತೆ. ಬಟ್ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಇನ್ನೊಂದು ವಿಷಯ ಕೂಡ ಇದೆ. ಅದೇನಂದ್ರೆ ರಾಜೀವ್ ಗಾಂಧಿ ಅವರ ಹೆಂಡತಿಯಾದ ಸೋನಿಯಾ ಗಾಂಧಿ ಅವರು ಭಾರತದ ಪ್ರಧಾನಿಯ ಕ್ಯಾಂಡಿಡೇಟ್ ಆಗಿ ಬೇರೆ ವ್ಯಕ್ತಿಯನ್ನ ನಿಲ್ಲಿಸಿ ಎಂದು, ನೀವು ಭಾರತದ ಪ್ರಧಾನಿ ಆಗಬೇಡಿ ಎಂದು, ಒಂದು ವೇಳೆ ನೀವು ಪ್ರಧಾನಿಯಾದ್ರೆ ನಿಮ್ಮನ್ನು ಕೂಡ ಇಂದಿರಾ ಗಾಂಧಿ ಅವರಂತೆ ಸಾಯಿಸ್ತಾರೆ ಎಂದು ಬಹಳಷ್ಟು ಬಾರಿ ರಾಜೀವ್ ಗಾಂಧಿ ಅವರಿಗೆ ಹೇಳ್ತಾರೆ. ಆದ್ರೆ ರಾಜೀವ್ ಗಾಂಧಿ ಅವರು ಆ ಮಾತುಗಳನ್ನ ಕೇರ್ ಮಾಡಲ್ಲ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ತಮಿಳುನಾಡಿನ ಗವರ್ನರ್ ಆಗಿರುವ ಭೀಷ್ಮ ನಾರಾಯಣ್ ಸಿಂಗ್ ರಾಜೀವ್ ಗಾಂಧಿ ಅವರಿಗೆ ತಮಿಳುನಾಡಿಗೆ ಬರಬೇಡಿ ಎಂದು, ತಮಿಳುನಾಡಿಗೆ ಬಂದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಎಂದು 2 ಬಾರಿ ಎಚ್ಚರಿಕೆ ನೀಡ್ತಾರೆ. ಆದ್ರೆ ರಾಜೀವ್ ಗಾಂಧಿ ಅವರು ಅವರ ಮಾತುಗಳನ್ನು ಕೂಡ ಕೇಳದೆ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತೆ. ಈ ರೀತಿ ರಾಜೀವ್ ಗಾಂಧಿ ಅವರ ರಾಜಕೀಯ ಜೀವನದ ಕತೆ ತಮ್ಮ 46ನೇ ವಯಸ್ಸಿನಲ್ಲೇ ಅತ್ಯಂತ ದಾರುಣವಾಗಿ ಮುಗಿದು ಹೋಗುತ್ತೆ. ನಂತರ 1991 ಮೇ 24ರಂದು ಯಮುನಾ ನದಿಯ ಹತ್ತಿರ ವೀರ್ ಭೂಮಿ ಎಂಬ ಪ್ರಾಂತ್ಯದಲ್ಲಿ ರಾಜೀವ್ ಗಾಂಧಿ ಅವರ ಮೃತದೇಹಕ್ಕೆ ಅಂತ್ಯಕ್ರಿಯೆಗಳನ್ನ ಮಾಡ್ತಾರೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ತಮ್ಮನಾಗಿರುವ ಸಂಜಯ್ ಗಾಂಧಿ ಅವರ ಅಂತ್ಯಕ್ರಿಯೆಗಳು ಕೂಡ ಇಲ್ಲೇ ನಡೆದಿವೆ. ಇನ್ನು ರಾಜೀವ್ ಗಾಂಧಿ ಅವರು ಸತ್ತು ಹೋಗುವ 6 ಗಂಟೆಗಳಿಗೂ ಮುಂಚೆ ಶ್ರೀಲಂಕಾದಲ್ಲಿರುವ ಭಾರತ ರಾಯಭಾರಿ ಕಾರ್ಯಾಲಯಕ್ಕೆ ಬಂದಿರುವ ಆ ಫೋನ್ ಕಾಲ್ ವಿಷಯಕ್ಕೆ ಬಂದ್ರೆ ಅದು ಐಡೆಂಟಿಟಿ ಇಲ್ಲದ ಒಂದು ಫೇಕ್ ಕಾಲ್ ಆಗಿರುತ್ತೆ. ಪೂರ್ವದಲ್ಲೂ ಕೂಡ ಈ ರೀತಿ ಬಹಳಷ್ಟು ಫೇಕ್ ಕಾಲ್ಸ್ ಬಂದಿವೆ ಎಂದು ಇನ್ವೆಸ್ಟಿಗೇಷನ್ ನಲ್ಲಿ ತಿಳಿದು ಬರುತ್ತೆ. ಸೊ ಇದು ರಾಜೀವ್ ಗಾಂಧಿ ಅವರ ಬಗ್ಗೆ ಪೂರ್ತಿ ಮಾಹಿತಿ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.